ಕೃಷ್ಣನು ಸಹಿಸದ 10 ಪಾಪಗಳು ಸಂಪೂರ್ಣ ಮಾಹಿತಿ ಇಲ್ಲಿದೆ. ಶ್ರೀಕೃಷ್ಣನು ಭಗವದ್ಗೀತೆ ಮತ್ತು ಪುರಾಣಗಳಲ್ಲಿ ಧರ್ಮ, ಸತ್ಯ ಮತ್ತು ನೀತಿಯ ಮಹತ್ವವನ್ನು ಬೋಧಿಸಿದ್ದಾನೆ. ಭಕ್ತರನ್ನು ಪ್ರೀತಿಸುವ ಕೃಷ್ಣನು ಕೆಲವು ದುರ್ಗುಣಗಳ ಮತ್ತು ಪಾಪಗಳನ್ನು ಎಂದಿಗೂ ಮೆಚ್ಚುವುದಿಲ್ಲ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ತಿಳಿಸುತ್ತದೆ. ಅದು ಯಾವ ಪಾಪಗಳು, ಯಾವುದನ್ನು ಮಾಡಿದರೆ ಕೃಷ್ಣನಿಗೆ ಇಷ್ಟ ಆಗುವುದಿಲ್ಲ, ಎಲ್ಲದರ ಮಾಹಿತಿ ಸಂಪೂರ್ಣ ಇಲ್ಲಿದೆ. ಸುಳ್ಳು ಮತ್ತು ಮೋಸ ಮಾಡುವುದು. ಸುಳ್ಳು ಹೇಳಿ ಇತರರನ್ನು ವಂಚಿಸುವುದು ಮಹಾಪಾಪವಾಗಿದೆ. ಸತ್ಯವೇ ಧರ್ಮದ ಮೂಲ. ಮೋಸದಿಂದ ಪಡೆದ ಯಶಸ್ಸು ಶಾಶ್ವತವಾಗಿರುವುದಿಲ್ಲ. ಅಹಂಕಾರ. ತನ್ನ ಸೌಂದರ್ಯ ಮತ್ತು ಸಂಪತ್ತು, ಅಧಿಕಾರ ಅಥವಾ ಜ್ಞಾನದ ಬಗ್ಗೆ ಗರ್ವಪಡುವುದನ್ನು ಕೃಷ್ಣನು ಇಷ್ಟಪಡುವುದಿಲ್ಲ. ಅಹಂಕಾರವು ಪತನಕ್ಕೆ ಕಾರಣವಾಗುತ್ತದೆ. ತಾಯಿ, ತಂದೆ ಮತ್ತು ಗುರುಗಳ ಅವಮಾನ. ತಂದೆ ತಾಯಿ ಹಾಗೂ ಗುರುಗಳು ದೇವರಿಗೆ ಸಮಾನರು. ಅವರನ್ನು ಗೌರವಿಸುವುದು ದೊಡ್ಡ ಪಾಪವೇ ಗೌರವಿಸದೇ ಇರುವುದು ದೊಡ್ಡ ಪಾಪವೆಂದು ಪರಿಗಣಿಸಲಾಗಿದೆ. ಅವರನ್ನು ಪ್ರೀತಿಯಿಂದ ಕಾಣಬೇಕು. ನಿರಪರಾಧಿಗಳಿಗೆ ನೋವು ಕೊಡುವುದು. ದುರ್ಬಲರು, ಬಡವರು ಮತ್ತು ನಿರಪರಾಧಿಗಳನ್ನು ಹಿಂಸಿಸುವುದು ಕೃಷ್ಣನಿಗೆ ಅಪ್ರಿಯವಾಗಿರುತ್ತದೆ. ಕಳ್ಳತನ ಮತ್ತು ಅನ್ಯಾಯದ ಹಣ ಪಡೆಯುವುದು. ಕಳ್ಳತನ ಮಾಡುವುದು, ಇತರರ ಹಕ್ಕನ್ನು ಕಸಿದುಕೊಳ್ಳುವುದು, ವಂಚನೆಯಿಂದ ಹಣ ಗಳಿಸುವುದು ಅಥವಾ ಭ್ರಷ್ಟಾಚಾರ ಮಾಡುವುದು ಪಾಪಗಳಾಗಿದೆ. ಅಸೂಯೆ ಮತ್ತು ದ್ವೇಷ. ಇತರರ ಯಶಸ್ಸನ್ನು ನೋಡಿ ಅಸೂಯೆ ಪಡುವುದು ಹಾಗೂ ಅವರಿಗೆ ಕೆಡುಕು ಮಾಡುವುದು ಮನಸ್ಸನ್ನು ಕಲುಷಿತಗೊಳಿಸುವುದು. ವಚನಭಂಗ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳದಿರುವುದು ಮತ್ತು ನಂಬಿಕೆಗೆ ದ್ರೋಹ ಮಾಡುವುದು. ಧರ್ಮ ವಿರುದ್ಧವಾದ ಕಾರ್ಯವನ್ನು ನಡೆಸುವುದು. ಭಕ್ತರು ಮತ್ತು ಸಂತರ ನಿಂದೆ. ಅಂದರೆ ದೇವ ಭಕ್ತರು ಸಂತರನ್ನು ಅಥವಾ ಧರ್ಮವನ್ನು ಹಾಸ್ಯ ಮಾಡುವುದು ಪಾಪವೆಂದು ಕೂಡ ಗ್ರಂಥದಲ್ಲಿ ಬರೆದಿರಲಾಗುತ್ತದೆ. ಸ್ವಾರ್ಥ ಮತ್ತು ದಾನ ಮಾಡದಿರುವುದು. ಅಂದರೆ ಸ್ವಾರ್ಥ ಬುದ್ಧಿಯನ್ನು ಇಟ್ಕೊಂಡಿರುವಂಥವರು. ತನ್ನ ಬಳಿ ಎಲ್ಲವೂ ಇದ್ದರೂ ಬಡವರಿಗೆ ಸಹಾಯ ಮಾಡದೆ ಕೇವಲ ಸ್ವಾರ್ಥಕ್ಕಾಗಿ ಬದುಕುವುದನ್ನು ಅಧರ್ಮದ ಲಕ್ಷಣ ಎಂದು ಕೂಡ ಹೇಳಲಾಗುತ್ತದೆ. ಅಧರ್ಮದ ಮಾರ್ಗದಲ್ಲಿ ನಡೆಯುವುದು. ತಿಳಿದು ತಪ್ಪು ಕೆಲಸಗಳನ್ನು ಮಾಡುವುದು, ಅನ್ಯಾಯಕ್ಕೆ ಬೆಂಬಲ ನೀಡುವುದು ಮತ್ತು ಧರ್ಮವನ್ನು ತ್ಯಜಿಸುವುದು ಕೃಷ್ಣನು ಸಹಿಸದ ದೊಡ್ಡ ಪಾಪದಲ್ಲಿ ಇದು ಕೂಡ ಒಂದು. ಈ ಪಾಪಗಳಿಂದ ಮುಕ್ತಿ ಪಡೆಯಲು ಏನು ಮಾಡಬೇಕು? ಪ್ರತಿದಿನ ಶ್ರೀಕೃಷ್ಣನ ನಾಮಸ್ಮರಣೆಯನ್ನು ಮಾಡಿ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು. ತಾಯಿ, ತಂದೆ ಮತ್ತು ಗುರುಗಳನ್ನು ಗೌರವವನ್ನು ಕೊಡಬೇಕು. ಬಡವರಿಗೆ ದಾನ ಅಥವಾ ಸಹಾಯ ಮಾಡಬೇಕು. ಕೋಪ, ಅಹಂಕಾರ ಮತ್ತು ಅಸೂಯೆಗಳನ್ನು ತ್ಯಜಿಸಬೇಕು. ಶಕ್ತಿಶಾಲಿ ಕೃಷ್ಣನ ಮಂತ್ರ ಯಾವುದಪ್ಪ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸಬೇಕು. ಇಲ್ಲ ಅಂದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ಮಂತ್ರವನ್ನಾದರೂ ನೀವು ಜಪಿಸಬೇಕು. ಆಗ ಕೂಡ ಒಳ್ಳೆಯದಾಗುತ್ತದೆ. ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ದೈವಿಕ ಕೃಪೆ ದೊರೆಯುತ್ತದೆ ಎಂದು ಭಕ್ತರು ಕೂಡ ನಂಬುತ್ತಾರೆ. ಪ್ರತಿಯೊಬ್ಬರು ಕೂಡ ಈ ಮಂತ್ರವನ್ನು ಜಪಿಸಿ, ನಿಮಗೆ ಸಾಧ್ಯವಾದಷ್ಟು ಜಪಿಸಿ, ಒಳ್ಳೆಯದು ಖಂಡಿತ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಯಶಸ್ವಿ ಅನ್ನೋದು ಖಂಡಿತ ಇರುತ್ತೆ. ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ಬರುತ್ತೆ. ಭಕ್ತರಿಗೆ ಕಿರುಕುಳ ನೀಡುವುದು ಅಂದರೆ ಭಗವಂತನ ಭಕ್ತರನ್ನು ಅವಮಾನಿಸುವುದು, ಅವರಿಗೆ ತೊಂದರೆ ಕೊಡುವುದು ಅಥವಾ ಅವರ ಭಕ್ತಿಯನ್ನು ಹಾಸ್ಯ ಮಾಡುವುದು ದೊಡ್ಡ ದೋಷವೆಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ತಂದೆ ತಾಯಿಯನ್ನು ನಿರ್ಲಕ್ಷಿಸುವುದು. ತಾಯಿ ತಂದೆಯರ ಸೇವೆಯನ್ನು ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠ ಕರ್ತವ್ಯವೆಂದು ಪರಿಗಣಿಸಲಾಗಿದೆ. ಅವರನ್ನು ನೋಯಿಸುವುದು ಅಥವಾ ಕಡೆಗಣಿಸುವುದು ಪಾಪವೆಂದು ಹೇಳಲಾಗುತ್ತದೆ. ನಿರಪರಾಧಿಗಳಿಗೆ ಅನ್ಯಾಯ ಮಾಡುವುದು ಅಂದರೆ ತಪ್ಪೇ ಮಾಡದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ಮೋಸ ಮಾಡುವುದು. ದುರ್ಬಲರು, ಬಡವರು ಅಥವಾ ನಿರಪರಾಧಿಗಳಿಗೆ ಕಷ್ಟ ಕೊಡುವುದನ್ನು ಕೃಷ್ಣನು ಮೆಚ್ಚುವುದಿಲ್ಲ. ಕರ್ಮ ಫಲದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಗೀತೆಯಲ್ಲಿ ತಿಳಿಸಲಾಗಿದೆ. ಅಹಂಕಾರದಿಂದ ಬದುಕುವುದು.
ಶ್ರೀಕೃಷ್ಣನ ಉಪದೇಶ: ಒಳ್ಳೆಯ ಕಾರ್ಯಗಳು ಮನುಷ್ಯನನ್ನು ಮೇಲಕ್ಕೆ ಎತ್ತುತ್ತವೆ, ಕೆಟ್ಟ ಮಾರ್ಗಗಳು ಅವನನ್ನು ಕೆಳಕ್ಕೆ ತಳ್ಳುತ್ತವೆ. ಇದು 100% ನಿಜ. ಇನ್ನೊಮ್ಮೆ ಹೇಳ್ತೀನಿ, ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ಒಳ್ಳೆಯ ಕಾರ್ಯಗಳು ಅಂದರೆ ಒಳ್ಳೆಯ ಕರ್ಮಗಳು ಮನುಷ್ಯನನ್ನು ಮೇಲಕ್ಕೆತ್ತುತ್ತವೆ, ಕೆಟ್ಟ ಕರ್ಮಗಳು ಅವನನ್ನು ಕೆಳಕ್ಕೆ ತುಳಿಯುತ್ತವೆ. ಕೃಷ್ಣನ ಪ್ರಾರ್ಥನೆ: ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಾಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣನ ಕೃಪೆ ಎಲ್ಲರ ಮೇಲಿರಲಿ.